ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಲ್ಲ? ಏನು ಅಂದರೆ, ಈಗ ನೈನ್ತ್ ಸ್ಟ್ಯಾಂಡರ್ಡ್ ಚಾಪ್ಟರ್ಲಿ ಥರ್ಡ್ ಚಾಪ್ಟರ್ ಯಾವುದು ಅಂದರೆ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ನಾಟ್ ಓನ್ಲಿ ಬಿಕಾಸ್ ಆಫ್ ದಿ ಲೆಂತ್ ಆಫ್ ದಿ ಚಾಪ್ಟರ್, ಬಟ್ ಇಟ್ ಈಸ್ ಫಾರ್ ಫ್ಯೂಚರ್. If you want to continue studies in chemistry or else anywhere, anything you can do, you need some of the basic information, that is atoms and molecules. It is the foremost and basic ಕಾನ್ಸೆಪ್ಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಕೆಮಿಸ್ಟ್ರಿ. ನೀವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮುಂದಿರೋ ಚಾಪ್ಟರ್ಸ್ ಎಲ್ಲ ಆರಾಮಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಇದನ್ನು ಯಾವಾಗ ಇಂಪಾರ್ಟೆಂಟ್ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನೆಕ್ಸ್ಟು ಇಯರಲ್ಲಿ SLC ಕೂಡ ನಿಮಗೇನು ಇದು ಇಂಪಾರ್ಟೆಂಟ್ ಚಾಪ್ಟರ್. ದೆನ್ ಏನು ಹಾಗಾದರೆ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಂದರೆ ಏನು? ಅದಕ್ಕಿಂತ ಫಸ್ಟು ಹ್ಯಾವ್ ಟು ನೋ ಅಬೌಟ್ ಸಮ್ ಹಿಸ್ಟ್ರಿ ಅಬೌಟ್ ಆಟಮ್ಸ್. ಎಲ್ಲಿಂದ ಬಂತು, ಯಾರು ಹೇಳಿದ್ರು ಆಟಮ್ಸ್ ಅಂತ ಇದ್ದಾವೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಏನು ಅಂದರೆ, ಏನ್ಷಿಯಂಟ್ ಇಂಡಿಯನ್ ಆ್ಯಂಡ್ ಗ್ರೀಕ್ ಫಿಲಾಸಫರ್ಸ್ have always wondered about the unknown and unseen form of matter. ಏನು ಮ್ಯಾಟರ್ ಒಳಗೆ ಏನಿದೆ ಅದರಲ್ಲಿ, ಹೆಂಗೆ ತಿಳ್ಕೊಬೇಕು ಅದನ್ನು ತಿಳ್ಕೊಬೇಕು ಅಂತೇಳಿ ಭಾಳ ಫಿಲಾಸಫರ್ಸ್ ಏನು ಮಾಡ್ತಾ ಹೋದ್ರು, ಅದನ್ನು ಸ್ಟಡಿ ಮಾಡ್ತಾ ಹೋದರು. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಏನೇ ಆದರೂ ಕೂಡ ಇಂಡಿಯಾದಲ್ಲಿ ಫಸ್ಟಿಗೆ ರಿಸರ್ಚ್ ಆಗಿರುತ್ತೆ, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಡಸ್ ನಾಟ್ ಕಮ್ಸ್ ಔಟ್. ಅದೇ ರೀತಿ ನಮ್ಮಲ್ಲೊಬ್ಬರು ಫಿಲಾಸಫರ್ ಇದ್ದರು, ಅವರ ಹೆಸರು ಕಣದ್ ಅಂತೇಳಿ. ನಾವು ಕಣ ಅಂತೀವಲ್ಲ ಆಟಮ್ಸ್ನ, ಅದೇ ಥರದಕ್ಕೆ ಕಣದ್ ಅಂತ ಅವ್ರ ಹೆಸರು. ಅವ್ರೇನು ಹೇಳಿದ್ರಪ್ಪ ಅಂದರೆ, ನಾವೇನು ಮಾಡ್ತೇವೆ, ಇದನ್ನು ನಾವೇನು ಡಿವೈಡ್ ಮಾಡ್ತಾ ಹೋದರೆ, ಈಗ ನಾನು ಚಾಪೀಸ್ ಇಟ್ಕೊಂಡಿದ್ದೀನಪ್ಪ, ಚಾಪೀಸ್ನ ಏನು ಮಾಡ್ತಾ ಹೋಗ್ತೀನಿ, ಡಿವೈಡ್ ಮಾಡ್ತಾ ಹೋದಂಗೆ ಏನಾಗುತ್ತದು ಸಣ್ಣದಾಗ್ತಾ ಹೋಗುತ್ತೆ. ಹಿಂಗೆ ಸಣ್ಣದಾಗ್ತಾ ಹೋಗುತ್ತೆ. ಅದೇನೋ ಕೊನೆಗೆ ಒಂದು ಸ್ಮಾಲೆಸ್ಟ್ ಯೂನಿಟ್ ಬರುತ್ತೆ. ಅದನ್ನೇನಂತ ಕರಿತೀವಿ ನಾವು, ಆಟಮ್ ಅಂತ ಅವ್ರು ಹೇಳಿಲ್ಲ, ಅವ್ರು ಕಣ ಅಂತ ಹೇಳಿದ್ರು. ಏನಂದ, ಕಣ. ಇಟ್ ಈಸ್ ದಿ ಲಾಸ್ಟ್. ಕಣ ಅಂದರೆ ಏನು? ಇಟ್ ಈಸ್ ದಿ ಲಾಸ್ಟ್ ಅಂದರೆ ಏನು, ಕಳೆದೋಗಿರೋದಲ್ಲ. ಲಾಸ್ಟ್ ಅಂದರೆ ಕೊನೆಯ. ಇಟ್ ಈಸ್ ದ ಲಾಸ್ಟ್ ಪಾರ್ಟಿಕಲ್, ಲಾಸ್ಟ್ ಅನ್ಡಿವಿಸಿಬಲ್ ಪಾರ್ಟಿಕಲ್ ಅಲ್ಲ, ಅನ್ಡಿವಿಸಿಬಲ್ ಪಾರ್ಟಿಕಲ್. ಅದನ್ನೇನಂದ್ರೆ ಅವರು ಕಣ ಅಂತ ಕರೆದ್ರು, ದಟ್ ಈಸ್ ಆಟಮ್ ಅಂತ ಕರೆದ್ರು. ಅರ್ಥ ಆಗುತ್ತೆ ಅಲ್ವಾ? ಈ ರೀತಿ ನಾವು ಒಂದು ಚಾಪೀಸ್ನ ಮುರಿತಾ ಹೋದ ಕೊನೆಯ ಯಾವ ಪಾರ್ಟಿಕಲ್ನ ನಾವು ಮುರಿಯೋಕ್ಕಾಗಲ್ವೋ ಅಥವಾ ಡಿವೈಡ್ ಮಾಡೋಕ್ಕಾಗಲ್ವೋ ಅಂಥ ಫೋರ್ಮೋಸ್ಟ್ ಸೆಂಟರ್ ಆಟಮ್ ಏನು ಕರಿತೀವಿ ನಾವು, ಆಟಮ್ ಅಂತ ಕರಿತೀವಿ. ಲೆಟ್ಸ್ ಮೂವ್ ಆನ್ ಟು ನಮ್ಮ ಚಾಪ್ಟರ್ ಹೆಸರೇನು, ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಹೌದಲ್ಲ? ಹಾಗಾದರೆ ಆಟಮ್ ಅಂದರೆ ಏನು ಮತ್ತು ಮಾಲಿಕ್ಯೂಲ್ಸ್ ಅಂದರೆ ಏನು ಅಂತೇಳಿ ಡಿಫ್ರೆನ್ಸ್ನ ನೋಡ್ತಾ ಹೋಗೋಣ. ಹಾಗಾದರೆ ನೋಡೋಣ, ಆಟಮ್ ದ ಡಿಫ್ರೆನ್ಸ್ ಬಿಟ್ಟು ನೋಡೋಣ. ಆಟಮ್ ಮತ್ತು ಮಾಲಿಕ್ಯೂಲ್ಸ್ನಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊತ ಹೋಗೋಣ. ನಾನು ಅನ್ಕೊತೀನಿ ನಿಮಗೆ ಹೈಡ್ರೋಜನ್ ಗೊತ್ತು ಅಂತೇಳಿ. ಹೈಡ್ರೋಜನ್ದು ಆಟಮಿಕ್ ಸಿಂಬಲ್ ಏನು, ಅದನ್ನ ಯಾವ ರೀತಿ ಡಿನೋಟ್ ಮಾಡ್ತಾರೆ? ಹೈಡ್ರೋಜನ್ನ ಹೆಚ್ ಅಂತ ಡಿನೋಟ್ ಮಾಡ್ತಾರೆ. ಹೈಡ್ರೋಜನ್ನ ಏನಂತ ಮಾಡ್ತೀವಿ ನಾವು, ಹೆಚ್ ಅಂತ ಮಾಡ್ತೀವಿ. ನೋಡ್ರಿ, ಹೈಡ್ರೋಜನ್ ಅದೊಂದು ಎಲಿಮೆಂಟು, ಹೌದಲ್ಲ? ಹೈಡ್ರೋಜನ್ ಅದೊಂದು ಎಲಿಮೆಂಟ್. ಹಾಗಾದರೆ ಹೈಡ್ರೋಜನ್ ದ ಸ್ಮಾಲೆಸ್ಟ್ ಎಂಟಿಟಿ ಆಫ್ ಆನ್ ಎಲಿಮೆಂಟ್ is called as ಏನು, ಆಟಮ್. ಎಲ್ಲ ಡಿವೈಡ್ ಆದಮೇಲೆ ಕೊನೆಗೆ ಉಳಿಯುತ್ತಲ್ಲ ಆ ಪಾರ್ಟಿಕಲ್ನ ಏನಂತ ಕರಿತೀವಿ ನಾವು, ಆಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೋಡಿಯಂ. ಈ ಸೋಡಿಯಂ ಅನ್ನೋದೊಂದು ಎಲಿಮೆಂಟು, ಹೌದಲ್ಲ? ಈ ಸೋಡಿಯಂ ಅನ್ನೋದೊಂದು ಎಲಿಮೆಂಟು. ಆ ಸೋಡಿಯಂನ ಒಂದು ಬೀಕರಲ್ಲಿ ಹಾಕಿದ್ರು, ಅದು ಸೋಡಿಯಂ ಎಲಿಮೆಂಟ್ ಅಂತ ಅಂದ್ಕೊಡ್ರಿ. ಇಟ್ ಓಲ್ ಈಸ್ ಸೋಡಿಯಂನ Ne ಅಂತ ಡಿನೋಟ್ ಮಾಡ್ತಾರೆ. ತಿಳ್ಕೊಬೇಕು ನೀವನ್ನೆಲ್ಲ. ಎಲಿಮೆಂಟ್ ಇಟ್ ಕನ್ಸಿಸ್ಟ್ ಆಫ್ ಅದು ಅವನು ಇವನು ಅಕ್ಕ ತಂಗಿ ಎಲ್ಲರೂ ಸೇರಿ ಏನಾಗಿರುತ್ತೆ, ಇಟ್ ಈಸ್ ಕನ್ಸಿಸ್ಟ್ ಆಫ್ ಸೋಡಿಯಂ. ಹಿಂಗೆ ನಾವು ತಿರುಪತಿ ಲಡ್ಡು ಅವನ್ನೆಲ್ಲ ಇಡ್ತಾ ಹೋಗ್ತೀವಿ, ಅವನೇನು ಕರಿತೀವಿ, ಇವೆಲ್ಲ ಸೇರಿ ಏನಾಗಿರುತ್ತೆ, ಸೋಡಿಯಂ ಆಗಿರುತ್ತೆ. ಇವೆಲ್ಲ ಏನಾಗಾದರೆ, ಇವೆಲ್ಲ ಆಟಮ್ಸ್.
ಅಂತ ಕರಿತೀವಿ, ಆಟಮ್ಸ್ ಅಂತ ಕರಿತೀವಿ. ಹೌದಲ್ಲ, ನೆಲ ಸೇರಿ ಏನು ಕರಿತೀವಿ ನಾವು, ಆಟಮ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಆಟಮ್ಸು ಕೂಡ ಏನಿರುತ್ತೆ ಇದರಲ್ಲಿ? ಆಟಮ್ ಅಂದರೆ ಏನು ನೋಡ್ರಿ, ಆಟಮ್ ಈಸ್ ಆಟಮ್. ಆ್ಯನ್ ಆಟಮ್ ಈಸ್ ಹ್ಯಾವಿಂಗ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ಈ ಆಟಮ್ ಇದೆಯಲ್ಲ, ಅದು ಏನಂತ ಒಂದೇ ಥರ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್? ಸಿಮಿಲರ್ ಟು ದಿ ಸೋಡಿಯಂ ಎಲಿಮೆಂಟ್. ಆ ಸೋಡಿಯಮಿಗೆ ಏನೇನು ಕ್ಯಾರೆಕ್ಟರ್ ಇರುತ್ತೋ ಆ ಕ್ಯಾರೆಕ್ಟರ್ ಎಲ್ಲ ಇದಕ್ಕಿರುತ್ತೆ, ಆಟಮ್ಸಿಗಿರುತ್ತೆ. ಸೊ ಇದೇನಿರುತ್ತೆ ಹಂಗಾರೆ? ಪ್ರೋಟಾನ್ಸ್ ಇರುತ್ತೆ. ನೀವು ಆಲ್ರೆಡಿ ನೋ ದಟ್ ಇನ್ 8th ಸ್ಟ್ಯಾಂಡರ್ಡ್ ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ. ಹೌದಲ್ಲ, ಈ ರೀತಿ ನೋಡ್ರಿ. ಆಟಮ್ ಅಂದರೆ ಏನು? ಇಟ್ ಈಸ್ ದ ಸ್ಮಾಲೆಸ್ಟ್ ಎಂಟಿಟಿ ಆಫ್ ಎನ್ ಎಲಿಮೆಂಟ್. ಇಟ್ ಈಸ್ ಕಾಲ್ಡ್ ಆಟಮ್. ಅಂದರೆ ಆಟಮನ್ನು ಡಿವಿಸಬಲ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಏನು ಕರಿತೀವಿ? ಆಟಮ್ ಅಂತ ಕರಿತೀವಿ. ಆಟಮ್ ಅಂದರೆ ಏನಂತ ಹೇಳೋದು? ಸ್ಮಾಲೆಸ್ಟ್ ಎಂಟಿಟಿ ಆಫ್ ಎನ್ ಎಲಿಮೆಂಟ್. ಹಾಗಾದ್ರೆ ಒಂದು ಎಕ್ಸಾಂಪಲ್, ಸೋಡಿಯಂ ಎಲಿಮೆಂಟ್ ತೊಗೊಂಡು ಅದನ್ನು ಡಿವೈಡ್ ಮಾಡ್ತಾ ಹೋದರೆ ಸಾಕಷ್ಟು ನಂಬರ್ ಆಫ್ ಆಟಮ್ಸ್ ನಮ್ಗೆ ಸಿಗ್ತಾ ಹೋಗುತ್ತೆ. ಆ ಆಟಮ್ಸ್ ಸಿಗ್ತಾ ಹೋಗೋದ್ಮೇಲೆ ಸ್ಮಾಲೆಸ್ಟ್ ಎಂಟಿಟಿ ಯಾವಿರ್ತವೆ? ಆಟಮ್ಸ್ ಅಂತ ಕರಿತೀವಿ. ಆಟಮ್ ಯಾವ ಥರ ಕ್ಯಾರೆಕ್ಟರ್ ಹೊಂದಿರುತ್ತೆ? ಆಟಮ್ ಈಸ್ ಹ್ಯಾವಿಂಗ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಿಮಿಲರ್ ಟು ದಿ ಸೋಡಿಯಂ ಎಲಿಮೆಂಟ್. ಅದೇ ಆಟಮ್ನಲ್ಲಿ ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ. ಸೋಡಿಯಮಲ್ಲೂ ಕೂಡ ಏನಿರುತ್ತೆ? ಪ್ರೋಟಾನ್ಸ್ ಇರ್ತವೆ, ನ್ಯೂಟ್ರಾನ್ಸ್ ಇರ್ತವೆ, ಮತ್ತು ಎಲೆಕ್ಟ್ರಾನ್ಸ್ ಇರ್ತವೆ. ಅರ್ಥ ಆಗುತ್ತೆ ತಾನೇ? ನೆಕ್ಸ್ಟ್ ಮಾಲಿಕ್ಯೂಲ್. ನೆಕ್ಸ್ಟ್ ಏನು ತಿಳ್ಕೊಳ್ಳೋಣ? ಮಾಲಿಕ್ಯೂಲ್ಸ್ ಬಗ್ಗೆ ತಿಳ್ಕೊತ ಹೋಗೋಣ. ಮಾಲಿಕ್ಯೂಲ್ಸ್ ಅಂದರೆ ಏನು? ಮಾಲಿಕ್ಯೂಲ್ ನೋಡ್ರಿ, ಮಾಲಿಕ್ಯೂಲ್ ಈಸ್ ಡಿಫೈನ್ಡ್ ಆಸ್ ದಿ smallest entity of the compound. ಸ್ಮಾಲೆಸ್ಟ್ ಎಂಟಿಟಿ ಆಫ್ ದಿ ಕಾಂಪೌಂಡ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಮಾಲಿಕ್ಯೂಲ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡ್ಕೊತ ಹೋಗೋಣ. ಹೆಂಗೆ ಮಾಲಿಕ್ಯೂಲ್ಸ್ ಹೆಂಗೆ ಫಾರ್ಮೇಷನ್ ಆಗ್ತವೆ? ಮಾಲಿಕ್ಯೂಲ್ ನೋಡ್ರಿ, ಈಗ H2O ಈಸ್ ಆ್ಯನ್ ಮಾಲಿಕ್ಯೂಲ್. ವಾಟರ್ ಮಾಲಿಕ್ಯೂಲ್. H2O ಅಂದರೆ ಏನು ನೋಡ್ರಿ, ಒಂದು ಗಿರಣಿಯಲ್ಲಿ H2O ಅಂದರೆ ಏನು? H2O ಈಸ್ ಆ್ಯನ್ ಮಾಲಿಕ್ಯೂಲ್. ಮಾಲಿಕ್ಯೂಲ್ ಹೇಗೆ ಫಾರ್ಮೇಷನ್ ಆಯಿತು? ಮಾಲಿಕ್ಯೂಲ್ ಈಸ್ formed by the combination of two elements. And constitutes a compound. ನೋಡ್ರಿ, ಮಾಲಿಕ್ಯೂಲ್ ಅನ್ನೋದು ಒಂದು ಕಾಂಪೌಂಡಿನ ಒಂದು ಸ್ಮಾಲೆಸ್ಟ್ ಎಂಟಿಟಿ. ಅಂದರೆ ಮಾಲಿಕ್ಯೂಲ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಹಂಗಾರೆ? H2O ಈಸ್ ಆನ್ ಮಾಲಿಕ್ಯೂಲ್ ಈಸ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ ಟೂ ಎಲಿಮೆಂಟ್ಸ್. ದಟ್ ಈಸ್ ಯಾವ್ಯಾವು? H ಮತ್ತು ನೋಡ್ರಿ ಇಲ್ಲಿ ಬರಿತಿದ್ದೀನಿ, H ವಾಟರ್ ಅಂದರೆ ಏನು? H2O ಮಾಲಿಕ್ಯೂಲ್. ಹೈಡ್ರೋಜನ್ನು ಮತ್ತು 2 ಹೈಡ್ರೋಜನ್ನು ಮತ್ತು ಒಂದು ಆಕ್ಸಿಜನ್ ಕಂಬೈನ್ ಆಗಿ ಏನು ಫಾರ್ಮೇಷನ್ ಆಗುತ್ತೆ? H2O. H2O ಈಸ್ ಆ್ಯನ್ ಮಾಲಿಕ್ಯೂಲ್. ಅರ್ಥ ಆಗ್ತಿದೆಯಾ ಈಗ? ಹಾಗಾದರೆ ಈ ಕ್ಲಾಸ್ ಏನು ನೋಡಿದ್ವಿ ನಾವು? ಆಟಮ್ ಅಂದರೆ ಏನು, ಮಾಲಿಕ್ಯೂಲ್ ಅಂದರೆ ಏನು, ಫಸ್ಟು ಪ್ರೀವಿಯಸ್ ಕಾನ್ಸೆಪ್ಟ್ ಏನು ಹೇಳಿದ್ರು ಅವರು, ಅವನ್ನೆಲ್ಲ ಏನು ಮಾಡ್ತೀವಿ ತಿಳ್ಕೊತಾ ಹೋದ್ವಿ. ಈಗ ಹಾಗೆಯೇ ಇನ್ನೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಹೋಗ್ತಾ ಏನಂತ ಅರ್ಥ? ಯಾರು ನೋಡ್ರಿ, ಇವನ್ನೆಲ್ಲ ತಿಳ್ಕೊಬೇಕು ಅಂದರೆ ಇಬ್ಬರು ಸೈಂಟಿಸ್ಟು ಹೆಲ್ಪ್ ಮಾಡಿದ್ರು. ಯಾರ್ಯಾರಪ್ಪ ಅಂದರೆ ತಿಳ್ಕೊಡ್ರಿ ಕರೆಕ್ಟಾಗೆ? ಆ್ಯಂಟೋನಿ